ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ಸಾಲ್ನ. ಇದು ತುಂಬಾ ಟೇಸ್ಟಿಯಾಗಿ ಹಾಗೆ ಗೀ ರೈಸ್ ಅಥವಾ ಚಪಾತಿ ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್. ಟೊಮೆಟೊ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. 1-2 ಈರುಳ್ಳಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು 10 ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ. ಖಾರ ಇಷ್ಟಪಡೋರಾದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಹಾಕ್ಕೊಳ್ಳಿ. ಆಮೇಲಿಂದ ನಾವು ಖಾರದ ಪುಡಿ ಕೂಡ ಸೇರಿಸ್ಕೊತೀವಿ, ಹಾಗಾಗಿ ನಮ್ಮನೇಲಿ ಖಾರ ತಿಂತಾರೆ, ಅದಕ್ಕೆ ನಾನು 4 ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಟೊಮೆಟೊ ಸೇರಿಸ್ಕೋಬೇಕು. 2 ದಪ್ಪ ಟೊಮೆಟೊನ ನಾನು ಸೇರಿಸ್ಕೊಂಡಿದ್ದೀನಿ. ಚಿಕ್ಕದಾದರೆ 3 ಹಾಕೋಬಹುದು. ಎಲ್ಲದನ್ನು ಸೇರಿಸ್ಕೊಂಡು ಹಾಗೆ ಟೊಮೆಟೊ ಎಲ್ಲ ಮ್ಯಾಶ್ ಆಗಬೇಕು, ಕಂಪ್ಲೀಟಾಗಿ ಬೆಂದಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಕಂಪ್ಲೀಟಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು 6 to 7 ಮಿನಿಟ್ಸ್ ತಗೊಳುತ್ತೆ ನೋಡಿ. ಈಗ ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ ಟೊಮೆಟೊ ಕೂಡ, ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆರಾದ್ಮೇಲಿಂದ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಮಾಡ್ಕೊಂಡಿರೋದು ಈ ರೀತಿ ಆಗಿದೆ. ಈಗ ಅದೇ ಪ್ಯಾನ್ಗೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು, ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಅದಕ್ಕೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಸ್ವಲ್ಪ ಕುದಿಯೋಕ್ಕೆ ಬಂದಾದ್ಮೇಲಿಂದ ನೋಡಿ ಈ ರೀತಿ ಕುದೀತಾ ಇದೆ. ಈಗ ಇದಕ್ಕೆ ಅರಿಶಿಣದ ಪುಡಿ, ಖಾರದ ಪುಡಿ, ಹಾಗೆ ಧನಿಯಾ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ ಮಾತ್ರ 1/4 ಟೇಬಲ್ ಸ್ಪೂನಷ್ಟು, ಇನ್ನೆಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಖಾರ ನೋಡಿ ಹಾಕ್ಕೊಳ್ಳಿ, ಖಾರ ಇಷ್ಟಪಡದೇ ಇರೋರು 1/4 ಟೇಬಲ್ ಸ್ಪೂನಷ್ಟೇ ಖಾರ ಹಾಕ್ಕೊಳ್ಳಿ. ಇದು ತುಂಬ ಸ್ಪೈಸಿಯಾಗಿರುತ್ತೆ, ಅರ್ಧ ಹಾಕೊಂಡ್ಬಿಟ್ರೆ ನೀವು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋದು ಅಷ್ಟೇ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸೋದಷ್ಟೇ. ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟೇ ಈ ರೆಸಿಪಿ. ಆದರೆ ಟೊಮೆಟೊ ಫ್ಲೇವರ್ ಹಾಗೆ ಸ್ಪೈಸಿ ಇರೋದ್ರಿಂದ ತುಂಬಾ ಟೇಸ್ಟಿ ಫ್ಲೇವರ್ ಬರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಗೀ ರೈಸ್ ಜೊತೆಗೂ ಮಾಡ್ಕೋಬೋದು, ಅಥವಾ ಆಂಧ್ರ ಸ್ಟೈಲ್ ಅಂದರೆ ಬಗಾರ ರೈಸ್ ಅಂತಾರಲ್ಲ ಅದಕ್ಕೆ ಮಾಡ್ಕೋಬೋದು, ಹಾಗೆ ಚಪಾತಿಗೆ ಮಾಡ್ಕೋಬಹುದು. ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್ ಈ ಟೊಮೆಟೊ ಸಾಲ್ನ. ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.